ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಒಂದು ವಿಶೇಷವಾದ ದಿನ. ಏನು ಹೇಳಿ? ಗುರು ಪೌರ್ಣಮಿ. ಗುರು ಪೌರ್ಣಮಿ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಇಲ್ಲಿವರೆಗೂ ಸಿಕ್ಕಂಥ ಗುರುಗಳಿಗೆ ನಾವು ನಮನವನ್ನು ಸಲ್ಲಿಸುವಂಥ ಒಂದು ಅದ್ಭುತವಾದ ದಿನ, ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ದಿನ. ಹಾಗಾಗಿ ನಾವು ಹೇಗಿದ್ರು ತಿಂಗಳ ಈ ಹುಣ್ಣಿಮೆ ದಿನ ನಾವು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಇವತ್ತು ನಾಳೆ ಈ ಗುರು ಪೌರ್ಣಮಿ ಇರೋದ್ರಿಂದ ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಇನ್ನೊಂಚೂರು ಬದಲಾವಣೆಗಳನ್ನು ಮಾಡ್ಕೊಳ್ಳೋಣ. ನಮ್ಮ ಗುರುಗಳಿಗೆ ನಾವು ನಮನವನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಮ್ಮ ಜೀವನದಲ್ಲಿ ನಮಗೇನು ಬೇಕು ಅನ್ನೋದನ್ನು ಕೂಡ ಪಡ್ಕೊಳ್ಳೋಣ, ಎರಡೂ ಒಟ್ಟಿಗೆ. ಸರಿನಾ? ಈ ಹುಣ್ಣಿಮೆ ಅನ್ನೋದು ಪ್ರತಿ ತಿಂಗಳು ಬರುತ್ತಲ್ವಾ? ಹುಣ್ಣಿಮೆಯ 2 ದಿನ ಹಿಂದೆಯಿಂದಾನೇ ನಾವು ನಮ್ಮ ವೈಬ್ರೇಷನ್ಸ್ನ ಯಾವಾಗಲೂ ಹೈಯಲ್ಲಿ ಇಟ್ಕೋಬೇಕು. ಆಗೇನಾಗುತ್ತೆ, ಹುಣ್ಣಿಮೆಯ ದಿನ ಅಂದರೆ ಹುಣ್ಣಿಮೆಯ ದಿನ ವೈಬ್ರೇಷನ್ಸ್ ತುಂಬ ತೀವ್ರವಾಗಿರುತ್ತೆ ಯೂನಿವರ್ಸಲ್ಲಿ. ಆ ವೈಬ್ರೇಷನ್ಸು ಹುಣ್ಣಿಮೆಯ 2 ದಿನ ಹಿಂದೆ, ಹುಣ್ಣಿಮೆಯ ನಂತರ 2 ದಿನ ಮುಂದೆ ಕೂಡ ಟೋಟಲ್ ಆಗಿ 5 ದಿನ ಕೂಡ ಇರುತ್ತೆ. ಹಾಗಾಗಿ ನಾವು ಮ್ಯಾನಿಫೆಸ್ಟೇಷನ್ನ 5 ದಿನ ಕೂಡ ಮಾಡ್ಕೋಬಹುದು, ಅಥವಾ ಬರೀ ಅವತ್ತಿನ ದಿನನೇ ಮಾಡ್ಕೋಬಹುದು, ಅಥವಾ ಹುಣ್ಣಿಮೆಯ ದಿನ ಮಾಡೋಕೆ ಯಾರಿಗಾದ್ರೂ ಮಿಸ್ ಆಗಿದ್ರೆ ಕಾರಣಾಂತರಗಳಿಂದ ಇನ್ನೊಂದು ದಿನ, ಮಾರನೇ ದಿನ ಅಥವಾ ಹಿಂದಿನ ದಿನ ಕೂಡ ಮಾಡ್ಕೋಬಹುದು. ಅದು ನಿಮ್ಮ ಅನುಕೂಲ. ಸೊ ಈಗ ನಾವೇನಾದರೂ ಈ ಹುಣ್ಣಿಮೆ ಬಂತಲ್ವಾ, ನಾವೇನಾದರೂ ಲೋ ವೈಬ್ರೇಷನಲ್ಲಿ ಅಂದರೆ ನಮ್ಮ ಒಳಗಿರುವಂಥ ನೆಗೆಟಿವ್ ಇಮೋಷನ್ಸ್ನ ಹೊರಗೆ ಹಾಕಿದಾಗ ಕೋಪ ಮಾಡ್ಕೊಳ್ಳೋದು, ದುಃಖದಲ್ಲಿರೋದು, ಬೇಜಾರಾಗಿರೋದು, ಅಸೂಯೆ ಪಡೋದು, ಈರ್ಷ್ಯೆ ಪಡೋದು, ಈ ಥರ ಒಂದು ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಇಮೋಷನ್ ನಮ್ಮಲ್ಲಿ ಇದ್ದಾಗ, ಈ ವೈಬ್ರೇಷನ್ಸ್ ಹೈ ಆಗಿರೋದ್ರಿಂದ ಏನಾಗುತ್ತೆ, ಆ ನೆಗೆಟಿವ್ ಇಮೋಷನ್ಸೇ ಫುಲ್ ಹೈಲೈಟ್ ಆಗಿಬಿಡುತ್ತೆ ನಮ್ಮಲ್ಲಿರೋ ಒಳ್ಳೆತನ, ನಮ್ಮಲ್ಲಿರುವಂಥ ಪಾಸಿಟಿವಿಟಿ ಎಲ್ಲಾನು ಅಡಗಿರುತ್ತೆ. ಅದನ್ನು ನೆಗೆಟಿವಿಟಿ ಹೈಲೈಟ್ ಮಾಡಿಬಿಡುತ್ತೆ. ಆಗೇನಾಗುತ್ತೆ, ನಾವು ಈ ಹುಣ್ಣಿಮೆಯ ದಿನ ಕೂಡ ನಮ್ಮ ನೆಗೆಟಿವ್ನೇ, ಲೋ ವೈಬ್ರೇಷನ್ನೇ ನಾವು ಮ್ಯಾನಿಫೆಸ್ಟ್ ಅಂದರೆ ಅಟ್ರಾಕ್ಟ್ ಮಾಡಿರ್ತೀವಿ ನಮ್ಮ ಲೈಫಲ್ಲಿ. ಆಗ ಕೆಲವ್ರನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ, ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ, ರೇಗ್ತಾರೆ, ಕಿರ್ಚಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅದು ಯಾಕೆಂದರೆ ಅವರ ಮೈಂಡನ್ನು ಲೋ ವೈಬ್ರೇಷನ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರಲ್ಲಿ ನೆಗೆಟಿವಿಟಿ ಅನ್ನೋದು ಹೈಲೈಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಈಗ ನಾವೇನು ಮಾಡಬೇಕು ಹೇಳಿ? ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ಬೇಕೋ ಅದನ್ನು ಪಡ್ಕೊಳ್ಳೋಕೆ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕಂದ್ರೆ ನಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೋಬೇಕು ಅಲ್ವಾ? ಹೈಯಲ್ಲಿದ್ದಾಗ ನಮ್ಮ ವೈಬ್ರೇಷನ್ ಹೈಯಲ್ಲಿದ್ದಾಗ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿರುತ್ತೆ. ಫ್ರೀಕ್ವೆನ್ಸಿ ಹೈಯಲ್ಲಿದ್ದಾಗ ಏನಾಗುತ್ತೆ, ಈ ಯೂನಿವರ್ಸಲ್ಲಿ ಕೂಡ ಫ್ರೀಕ್ವೆನ್ಸಿ ಹೈ ಆಗಿರೋದ್ರಿಂದ ನಾವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವೋ ಅದು ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಬೇರೆ ಡೌಟೇ ಇರಲ್ಲ. ಹಾಗಾಗಿ ನೀವು ಯಾರೆಲ್ಲ ಈ ವಿಡಿಯೋನ ಕೇಳಿಸ್ಕೊಳ್ತಾ ಇದ್ದೀರೋ ನೀವೆಲ್ಲ ದಯವಿಟ್ಟು ನಿಮ್ಮ ಮೈಂಡನ್ನು ಹೈ ವೈಬ್ರೇಷನಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕಷ್ಟಗಳು ಯಾವಾಗಲೂ ಇರುತ್ತೆ ರೀ ನಮ್ಮ ಲೈಫಲ್ಲಿ. ಅದೇನು ಇವತ್ತು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಬಿಟ್ಟಿದ ತಕ್ಷಣ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು ಸಿಗುತ್ತೆ, ಅದಾದ್ಮೇಲೆ ಬೇರೆ ಕಷ್ಟ ಬರೋದೇ ಇಲ್ಲ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಯಾಕೆಂದರೆ ನಾವು ಮನುಷ್ಯರು. ಜೀವನ ನಮಗೆ ಇಷ್ಟುದ್ದ ಜೀವನ ಇದೆ. ಅಷ್ಟು ಉದ್ದದ ಜೀವನದಲ್ಲಿ ಒಂದಾದ್ಮೇಲೊಂದು ಕಷ್ಟ ಅನ್ನೋದು ಬರ್ತಾ ಇರುತ್ತೆ. ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರಲ್ಲೇ ಮಜಾ ಇರೋದು. ನಾವೇನಾದರೂ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಧೈರ್ಯದಿಂದ ನಗನಗುತ್ತಾ ಎದುರಿಸಿದಾಗ ಯೂನಿವರ್ಸ್ ನಮ್ಮ ಕೈ ಹಿಡಿಯುತ್ತೆ, ನಮಗೇನೆಲ್ಲ ಬೇಕೋ ಅದನ್ನು ನಮಗೆ ಕೊಡ್ತಾ ಹೋಗುತ್ತೆ. ಇಲ್ಲ ನಾವು ನೆಗೆಟಿವ್ ಎಮೋಷನ್ನ ಹೊರಗೆ ಹಾಕ್ಕೊಂಡು ಕೋಪದಲ್ಲಿ, ದುಃಖದಲ್ಲಿ, ಬೇಜಾರಲ್ಲಿ ಈ ಥರ ಇದ್ದಾಗ ಆ ಲೋ ವೈಬ್ರೇಷನ್ನೇ ಇನ್ನಷ್ಟು ಅಟ್ರಾಕ್ಟ್ ಮಾಡ್ತೀವಿ ನಮ್ಮ ಲೈಫಲ್ಲಿ. ಆಗ ನಮ್ಮ ಕಷ್ಟಗಳು ಪರಿಹಾರ ಆಗೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ನಾವೇನು ಮಾಡಬೇಕು, ನಮ್ಮ ನೆಕ್ಸ್ಟ್ ಕೆಲಸ ಏನು? ಹುಣ್ಣಿಮೆ ಬಂತು, ಅದರಲ್ಲೂ ಗುರು ಪೌರ್ಣಮಿ. ಸೊ ನಮ್ಮ ಗುರುಗಳು ಅಂದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ನಮಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳು ಮಾತ್ರ ಅಲ್ಲ.
ನಮ್ಮ ತಂದೆ ತಾಯಿ ನಮ್ಮ ಜೀವನದಲ್ಲಿ ಮೊದಲ ಗುರುಗಳು, ಅದು ನಿಮಗೆಲ್ಲ ಗೊತ್ತಿದ್ದೆ. ಅದಲ್ಲದೆ ನಾವು ನಮ್ಮ ಸುತ್ತ ಇರುವಂಥ ಜನರ ಹತ್ರ ಯಾರ್ಯಾರ ಹತ್ರ ಏನೇನು ಕಲಿತೀವೋ ಅದೆಲ್ಲ ಕೂಡ ಒಂದು ಪಾಠ. ಕಲಿಕೆ ಅನ್ನೋದೇ ಒಂದು ಪಾಠ ಅಲ್ವಾ? ಯಾರ ಹತ್ರ ಆದರೂ ಏನಾದರೂ ಒಂದು ಕಲ್ತ್ರಿ ಅಂದರೆ ಆ ವಿಷಯದಲ್ಲಿ ಅವರು ನಿಮಗೆ ಗುರು ಅಂತ ಅರ್ಥ. ಈಗ ನೀವು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಂತ ಒಂದು ತುಂಬು ಕುಟುಂಬ ಇರ್ತೀರ. ಆ ತುಂಬು ಕುಟುಂಬದಲ್ಲಿ ನೀವು ನಿಮ್ಮ ದೊಡ್ಡವ್ರ ಹತ್ರನೇ ಆಗಲಿ ಅಥವಾ ನಿಮ್ಮ ಹೆಂಡತಿ ಹತ್ರನೇ ಆಗಲಿ ಅಥವಾ ನಿಮ್ಮ ಗಂಡನ ಹತ್ರನೇ ಆಗಲಿ ಅಥವಾ ಪುಟ್ಟ ಮಕ್ಕಳ ಹತ್ರ ಕೂಡ ಏನೋ ಒಂದು ಕಲ್ತಿರ್ತೀರ. ಆ ಮಕ್ಕಳು ಆಟ ಆಡುವಾಗ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಕೂಡ ಏನೋ ಒಂದು ಕಲ್ತಿರ್ತೀರ. ನೀವು ಕಲ್ತಿರೋ ಆ ವಿಷಯದ ಬಗ್ಗೆ ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಅಲ್ಲಿವರೆಗೂ ನಿಮ್ಗದು ಗೊತ್ತಿರಲಿಲ್ಲ. ಆ ಮಗುವಿನಿಂದನೇ ನಿಮಗೆ ಗೊತ್ತಾಯ್ತು ಅಂದ್ರೆ ಆ ಮಗು ನಿಮಗೆ ಗುರು ಆ ಟೈಮಲ್ಲಿ. ಅರ್ಥ ಆಯ್ತಲ್ವಾ? ಸೊ ಯಾರೆಲ್ಲ ನಿಮ್ಮ ಜೀವನದಲ್ಲಿದ್ದಾರೋ ಅವರಿಂದ ನೀವು ಏನೆಲ್ಲ ಕಲ್ತಿದ್ದೀರೋ ಅವರೆಲ್ಲ ನಿಮಗೆ ಗುರುಗಳೇ. ಹಾಗಾಗಿ ನಮ್ಮ ಜೀವನದಲ್ಲಿರುವಂಥ ನಮಗೆ ಒಳ್ಳೆ ಒಳ್ಳೆ ಪಾಠಗಳನ್ನು ಕಲಿಸಿದಂಥ ಎಲ್ಲ ಗುರುಗಳಿಗೂ ನಾವು ನಮನವನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಹೇಳ್ತಾ ಅವರ ಆಶೀರ್ವಾದಗಳನ್ನು ಪಡ್ಕೊಳ್ತಾ ನಮ್ಮ ಜೀವನದಲ್ಲಿ ನಮಗೇನು ಬೇಕೋ ಅದನ್ನು ಕೂಡ ಪಡ್ಕೊಳ್ಳುವಂಥ ಸಮಯ ಇದು. ಇದನ್ನೆಲ್ಲ ನಾವು ಪಡ್ಕೋಬೇಕು ಅಂದರೆ ನಮ್ಮ ವೈಬ್ರೇಷನ್ನ ಹೈ ಇಟ್ಕೊಂಡಿರಬೇಕು. ವೈಬ್ರೇಷನ್ನ ಹೈಯಲ್ಲಿ ಇಟ್ಕೊಂಡಿರಬೇಕು ಅಂದರೆ ಏನೇನು ಮಾಡಬಾರ್ದು ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ಈ ಟೈಮಲ್ಲಿ ನಿಮಗೇನಾದರೂ ಏನೋ ದುಃಖ ಬೇಜಾರು ಈ ಥರ ಎಲ್ಲ ಇದ್ದಾಗ ನೀವು ಸ್ಯಾಡ್ ಸಾಂಗ್ಸ್ ಕೇಳೋದು, ಪ್ಯಾಥೋ ಸಾಂಗ್ಸ್ ಎಲ್ಲ ಕೇಳಿಸ್ಕೊಳ್ಳೋದು. ಈ ಮ್ಯೂಸಿಕ್ ಅನ್ನೋದು ನಮ್ಮ ಮೈಂಡ್ಗೆ ತುಂಬಾ ಪ್ರಭಾವ ಬೀರುತ್ತೆ. ಅದಕ್ಕೆ ನಾವು ಏನೋ ಒಂದು ಮೆಂಟಲ್ ಪೀಸ್ ಬೇಕು ಅಂದಾಗ ಕೂಡ ಮ್ಯೂಸಿಕ್ ಕೇಳ್ತೀವಿ. ಕೆಲವೊಮ್ಮೆ ಒಂದು ಸಾಂಗ್ ಕೇಳಿದಾಗ ನಮ್ಮ ಮೈಂಡ್ ಹೀಗೆ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಆಗುತ್ತಲ್ವಾ? ನಿಮಗೂ ಗೊತ್ತು ಮ್ಯೂಸಿಕ್ ನಮ್ಮ ಮೈಂಡನ್ನು ಎಷ್ಟೆಲ್ಲ ಚೇಂಜ್ ಮಾಡುತ್ತೆ ಅಂತ. ಸೊ ಕೇಳಿಸ್ಕೊಳ್ತೀರಾ, ಒಳ್ಳೆ ಸಾಂಗ್ಸನ್ನು ಕೇಳಿಸ್ಕೊಳ್ಳಿ, ಮೆಲೋಡಿ ಸಾಂಗ್ಸ್ ಕೇಳಿಸ್ಕೊಳ್ಳಿ. ಒಂದು ನಿಮಗೆ ರ್ಯಾಪ್ ಇಷ್ಟ ಆದರೆ ರ್ಯಾಪ್ ಸಾಂಗ್ಸ್ ಕೇಳಿಸ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ಕೇಳಿಸ್ಕೊಳ್ಳಿ. ದುಃಖ ಸಾಂಗ್ಸ್ ಮಾತ್ರ ಬೇಡವೇ ಬೇಡ. ಯಾಕೆಂದರೆ ಅದನ್ನು ಕೇಳಿಸ್ಕೊಂಡಾಗ ನಿಮ್ಮ ಮೈಂಡ್ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ನಿಮ್ಮನ್ನು ಖುಷಿಯಾಗಿರೋದಕ್ಕೆ ಬಿಡಲ್ಲ ಆ ಮ್ಯೂಸಿಕ್ಕು. ನಿಮ್ಮ ಮೈಂಡನ್ನು ಪ್ಯಾಥೋಗೆ ಸ್ಯಾಡ್ನೆಸ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಬೇಡ, ಓಕೆನಾ? ಅದನ್ನು ಬಿಟ್ಟು ಹಾಕಿ. ಆಮೇಲೆ ಇನ್ನೊಂದೇನು ಮಾಡಬೇಕು, ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಗಾಸಿಪ್ಸ್ ಮಾಡೋದನ್ನು ಬಿಟ್ಟು ಬಿಡಿ. ಬೇರೆಯವ್ರ ಬಗ್ಗೆ ಮಾತಾಡೋದು, ಅವ್ರು ಹೀಗಂದ್ರಂತೆ, ಇವ್ರು ಹಾಗಂದ್ರಂತೆ, ಅವ್ರು ಅದನ್ನು ಮಾಡಿದ್ರಂತೆ, ಇವ್ರು ಇದನ್ನು ಮಾಡಿದ್ರಂತೆ, ಬೇಡ. ಯಾಕೆ ಬೇಕು ಇನ್ನೊಬ್ಬರ ಬಗ್ಗೆ ನೀವು ಮಾತಾಡೋದ್ರಿಂದ ಏನಾಗುತ್ತೆ, ನೀವು ಅದನ್ನೇ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಿರ್ತೀರಾ. ಅಂದರೆ ನಿಮ್ಮ ಬಗ್ಗೆ ಇನ್ನೊಬ್ರು ಇನ್ನೂ ಜಾಸ್ತಿ ಮಾತಾಡೋ ಥರ. ಹಾಗೆ ಸೊ ನಿಮಗೆ ಯಾಕೆ ಬೇಕು? ನಿಮಗೇನು ಬೇಕು? ನಿಮ್ಮ ಲೈಫಲ್ಲಿರೋ ಕಷ್ಟಗಳು ಕಳಿಬೇಕು, ನೀವು ಆರಾಮಾಗಿ ಸಂತೋಷವಾಗಿ ಇರಬೇಕು ಅಲ್ವಾ? ಬೇರೆಯವ್ರು ಏನು ಮಾಡಿದ್ರೆ ನಿಮಗೇನು? ಹಾಗಾಗಿ ಯಾರ ಬಗ್ಗೆನೂ ಮಾತಾಡೋದು ಬೇಡ. ನೀವೇನು ನಿಮ್ಮ ಕೆಲಸ ಏನೋ, ಬಿಡುವಿನ ಸಮಯ ಬಂತ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಒಪ್ಪನೊಪ್ಪನೋ ಪ್ರೇಯರ್ಸ್ ಮಾಡ್ಕೊಳ್ಳಿ. ಆಗ ಮೈಂಡಲ್ಲಿ ನೆಗೆಟಿವ್ ಥಾಟ್ಸು ಬರಲ್ಲ, ಮತ್ತು ಯಾರು ಡಿಸ್ಟರ್ಬ್ ಕೂಡ ನಮಗೇನೆ ಯಾರ ಜೊತೆ ಮಾತಾಡಬೇಕು ಅಂತಲೂ ಅನ್ಸಲ್ಲ. ಹಾಗಂತ ನಾನು ಯಾರ ಜೊತೆ ಮಾತಾಡಲೇಬೇಡಿ ಅಂತ ಹೇಳ್ತಿಲ್ಲ. ಮಾತಾಡಿ, ಜಾಲಿಯಾಗಿ ಮಾತಾಡಿ, ಒಳ್ಳೆ ಮಾತುಗಳನ್ನು ಮಾತಾಡಿ. ಅದು ಬಿಟ್ಟರೆ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು ಮಾತಾಡ್ಕೊಳ್ಳೋದು ಇದೆಲ್ಲ ನೋ, ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್. ನೆಕ್ಸ್ಟ್ ಏನು ಮಾಡಿ ಅಂದರೆ, ಯಾರೇ ಬಂದು ನಿಮ್ಮನ್ನು ಕೆಣಕಿದ್ರು, ನಿಮಗೆ ಕೋಪ ಹೀಗೆ ತಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಬಂದ್ಬಿಡ್ತಾ ಇದೆ ಅಂದಾಗ, ಅಥವಾ ನಿಮ್ಗೇನೋ ಒಂದು ದುಃಖ ಇದೆ, ಯಾರು ಬಂದು ಮಾತಾಡ್ಸಿದ್ರು ಅವ್ರ ಹತ್ರ ಆ ದುಃಖನ ಹಂಚ್ಕೊಂಡ್ಬಿಡ್ಬೇಕು ಅಂತ ಅನ್ಸೋದು, ಈ ರೀತಿಯಾದ ನೆಗೆಟಿವ್ ಇಮೋಷನ್ಸ್ ಹೈಲೈಟ್ ಆಗ್ತಾ ಇದ್ರೆ ಇಮಿಡಿಯೇಟಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಒಂದು ಸಲ ನೆನಪು ಮಾಡ್ಕೊಳ್ಳಿ. ನೀವೀಗ ಏನು ಕಷ್ಟ ಇದೆ ಅದನ್ನು ನೆನೆಸ್ಕೊಂಡೆ ತಾನೇ ನಿಮಗೆ ಈ ನೆಗೆಟಿವ್ ಇಮೋಷನ್ಸ್ ಬರ್ತಾ ಇದೆ. ನೀವು ಆ ಕಷ್ಟನ ಹೋಗಬೇಕು ಅಂತ ಒಂದು ಕಡೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಇನ್ನೊಂದು ಕಡೆ ಈ ಕಷ್ಟ ಇದೆ ಅಂತ ಆ ನೆಗೆಟಿವ್ ಇಮೋಷನ್ಸ್ನ ಹೊರಗಡೆ ತರ್ತಾ ಇದ್ದೀರಾ. ಆಗ ನಿಮಗೆ ನೀವು ಕೇಳಿದ್ದು ಯೂನಿವರ್ಸ್ ಕೊಡುತ್ತಾ? ಹೇಗೆ ಕೊಡುತ್ತೆ? ಇಲ್ಲ ತಾನೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಇಮೋಷನ್ ಬರ್ತಾ ಇದ್ರೆ ಇಮಿಡಿಯೇಟಾಗಿ ಯಾವುದಾದ್ರೂ ನೀವು ಸ್ವಿಚ್ ವರ್ಡ್ಸ್ ಚಾಂಟ್ ಮಾಡ್ಕೊಳ್ತಾ ಇದ್ರೆ ಆಲ್ರೆಡಿ ಅದನ್ನು ಚಾಂಟ್ ಮಾಡ್ಕೊಂಬಿಡಿ. ಅಥವಾ
ಹೋಪೋನೊಪ್ಪೋನೋ ಪ್ರೇಯರ್ನ ಚಾಂಟ್ ಮಾಡ್ಕೊಂಬಿಡಿ. ನೀವೊಂದು 3-4 ಸಲ ಚಾಂಟ್ ಮಾಡಿ ನೋಡಿ, ನಿಮ್ಮ ಮೈಂಡ್ ಎಷ್ಟು ಪ್ರಶಾಂತವಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಬೇಕು. ನೆಕ್ಸ್ಟ್ ಏನು ಅಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಟಿ ವಿಲಿ ಎಲ್ಲೇ ನೋಡಿ, ನಿಮ್ಮ ಮನಸ್ಸಿಗೆ ಖುಷಿ ಮತ್ತು ಪ್ರಶಾಂತತೆ ತರುವಂಥದ್ದನ್ನೇ ನೋಡಿ. ಯಾರೋ ಯಾರನ್ನೋ ಕೊಂದರು, ಇನ್ಯಾರೋ ಇನ್ನೇನೋ ಮಾಡಿದ್ರು, ಈ ಥರದ್ದೆಲ್ಲ ನೋಡಕ್ಕೆ ಹೋಗಬೇಡಿ. ಯಾಕೆಂದರೆ ಅದನ್ನು ನೋಡಿದಷ್ಟು ನಿಮ್ಮ ಮೈಂಡು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಇನ್ನರ್ ಚೈಲ್ಡ್ ಮೇಲೆ ಪ್ರಭಾವ ಬೀರುತ್ತೆ. ನೀವು ಅಂದ್ಕೊಂಡಿರ್ತೀರ, ನಿಮ್ಮ ಮನಸ್ಸಿಗೆ ಅದೇನು ಅನಿಸಿಲ್ಲ, ಸುಮ್ಮನೆ ಇದೆಲ್ಲ ದಿನ ನಡೆಯೋದೇ ಅಲ್ವಾ ಅಂತ. ಆದರೆ ನೀವು ಕೆಲವೊಮ್ಮೆ ನೀವು ತುಂಬ ಅತಿಯಾಗಿ ಸೆನ್ಸಿಟಿವ್ ಆಗಿರೋರು ಅಥವಾ ನಾರ್ಮಲ್ ಆಗಿದ್ರೂ ಕೂಡ ಆ ಸಬ್ಕಾನ್ಷಿಯಸ್ ಮೈಂಡು ಇಂಥದನ್ನು ಬೇಗ ಕ್ಯಾಚ್ ಮಾಡಿಬಿಡುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೇನಾದರೂ ಬಂದು ಸ್ಟೋರ್ ಆಗಿಬಿಡ್ತು ಅಂದರೆ, ನಾವು ಮುಂದೆ ಏನಾದರೂ ಮಾಡಬೇಕು ಅಂತ ಹೋದಾಗ ಈ ಒಂದು ಇನ್ಸಿಡೆಂಟ್ನ ಏನು ಕ್ಯಾಚ್ ಮಾಡ್ಕೊಂಡಿದೆಯೋ ಅದು ನಮ್ಮ ಲೈಫಲ್ಲಿ ತರೋದಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೂ ಅಲ್ಲಿ ಕೂಡ ಕಲಿಯೋದು ಎಷ್ಟೋ ಇರುತ್ತೆ ನಿಮಗೆ, ಅಥವಾ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಎಷ್ಟೋ ಇರುತ್ತೆ. ಅಂಥದ್ದನ್ನು ನೋಡಿ ಹೊರತು ಯಾವುದನ್ನಾದರೂ ನೋಡಿ, ಯಾರೋ ಒಂದು ಕಾರ್ ತೊಗೊಂಡು ಅದ್ರ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿರ್ತಾರೆ, ನಮ್ಗೆ ಫ್ಯಾಮಿಲಿಲಿ ಹೊಸ ಮೆಂಬರ್ ಅಂತೆಲ್ಲ ಹೇಳಿ, ಅದನ್ನು ನೋಡಿ ನಿಮಗೆ ಬೇಜಾರಾಗೋದು, ನೀವು ಉರ್ಕೊಳ್ಳೋದು ಅಥವಾ ಜೆಲಸ್ ಫೀಲ್ ಆಗೋದು, ಈ ಥರದ್ದೆಲ್ಲ ಫೀಲಿಂಗ್ಸ್ ಬರ್ತಾ ಇದ್ರೆ ಬೇಡ, ಅಂಥದ್ದನ್ನು ನೋಡೋಕ್ಕೆ ಹೋಗಬೇಡಿ. ಸ್ಕ್ರಾಲ್ ಮಾಡ್ತಾ ಹೋಗ್ಬಿಡಿ. ಟಿ ವಿ ನೋಡ್ತೀರಾ, ನ್ಯೂಸ್ ನೋಡ್ತೀರಾ, ನ್ಯೂಸಲ್ಲಿ ಏನಾದರೂ ಒಳ್ಳೆ ವಿಷಯಗಳು ಹೇಳ್ತಿದ್ದಾರಾ ಕೇಳಿಸ್ಕೊಳ್ಳಿ. ಅಥವಾ ಯಾರೋ ಯಾರನ್ನೋ ಕೊಂದರು, ಆ ಒಂದು ಲೈನನ್ನೇ ಗಂಟೆಗಟ್ಟಲೆ ಎಳಿತಾ ಇರ್ತಾರೆ, ಕೇಳಬೇಡಿ. ಅದನ್ನೆಲ್ಲ ಕೇಳಿಸ್ಕೊಂಡು ನೀವೇನು ಮಾಡಬೇಕು, ಯಾರೋ ಯಾರನ್ನೋ ಸಾಯಿಸಿದ್ರು ಅಂದರೆ ಅವರ ಕರ್ಮ ಅವರನ್ನು ಕಾಡುತ್ತೆ. ನಿಮಗೆ ಯಾಕೆ ಆ ಕರ್ಮನ ನೀವು ಕೂಡ ಯಾಕೆ ತಗೋಬೇಕು ಅಲ್ವಾ? ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು ಅಂದರೆ ಈ ಎಲ್ಲ ನಾನು ಹೇಳಿರೋ ಈ ಎಲ್ಲವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಆಯಿತಾ? ಈಗ ಮುಂದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಕಡೆಗೆ ಹೋಗೋಣ. ಈ ಮ್ಯಾನಿಫೆಸ್ಟೇಷನ್ನ ಇವತ್ತು ಮಾಡಿ, ನಾಳೆ ಮಾಡಿ, ನಾಳಿದ್ದು ಮಾಡಿ, 23ನೇ ತಾರೀಕುವರೆಗೂ ಮಾಡಿ. ಆ್ಯಕ್ಚುಲಿ ನಾನು ಈ ವಿಡಿಯೋನ ನೆನ್ನೆನೇ ಪೋಸ್ಟ್ ಮಾಡಬೇಕಿತ್ತು, ಆದರೆ ನಾನು ಇನ್ನು ನೆನ್ನೆ ಟ್ರಾವೆಲಿಂಗಲ್ಲಿದ್ದೆ. ನಾನು ಈಗ ತಾನೇ ಬಂದೆ, ಫ್ಲೈಟ್ ಬರೋದು ಡಿಲೇ ಆಗೋಯ್ತು, ಹಾಗಾಗಿ ಲೇಟ್ ಆಯಿತು. ನಾನು ಬಂದು ಮನೆಗೆ ಫ್ರೆಶ್ ಅಪ್ ಆಗಿ ತಕ್ಷಣ ಬಂದು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಗ ಆಲ್ರೆಡಿ ಲೇಟ್ ಆಯ್ತಲ್ವಾ ಅಂತ. ಸೊ ಇನ್ನು 4 ದಿನ ಖಂಡಿತ ಮಾಡಿ. ಅದು ಈ 4 ದಿನದಲ್ಲಿ ನಿಮಗೆ 1 ದಿನ 2 ದಿನ ಆಯಿತು ಅಂದರೂ ಪರವಾಗಿಲ್ಲ, ಅಥವಾ ನಾಳೆ ಒಂದೇ ದಿನ ಕೂಡ ಮಾಡಿ, ಅದು ನಿಮಗೆ ಬಿಟ್ಟಿದ್ದು, ಓಕೆನಾ? ಈಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾವಾಗಲೂ ನಿಮಗೆ ಪ್ರತಿ ತಿಂಗಳು ಈ ವಿಡಿಯೋನ ಕೇಳಿಸ್ಕೊಳ್ತಾ ಇರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂತ. ಏನು ಹೇಳಿ? ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಕಪ್ಪು ಅಥವಾ ಬೌಲ್ ಅಥವಾ ಬಾಟಲ್ ತಗೊಳ್ಳಿ, ಕುಡಿಯುವ ನೀರು ಅದರಲ್ಲಿ ಇಟ್ಕೊಳ್ಳಿ, ತುಂಬಿಸ್ಕೊಳ್ಳಿ, ಹೊರಗಡೆ ಕೂತ್ಕೊಳ್ಳಿ. ಹೊರಗಡೆ ಯಾಕೆ ಅಂದರೆ, ಇದೆಲ್ಲ ಹೊಸಬ್ರಿಗೆ ಕೇಳಿಸ್ಕೊಳ್ತಾ ಇರೋರಿಗೋಸ್ಕರ ಹೇಳ್ತಿದ್ದೀನಿ. ಹೊರಗಡೆ ಯಾಕೆ ಕೂತ್ಕೋಬೇಕು ಅಂದರೆ, ಹುಣ್ಣಿಮೆ ಅಲ್ವಾ, ಫುಲ್ ಮೂನ್ ಇರುತ್ತೆ, ಆ ಫುಲ್ ಮೂನ್ನ ವೈಬ್ರೇಷನ್ಸ್ನ ನಾವು ಪಡ್ಕೋಬೇಕು. ಹಾಗಾಗಿ ಹೊರಗಡೆ. ಸಪೋಸ್ ನಿಮ್ಮ ಕಡೆ, ನಿಮ್ಮ ಮನೆ ಹತ್ರ ನೀವು ಯಾವುದೇ ಊರಿನಲ್ಲಿದ್ದರೂ ಅಲ್ಲಿ ಮಳೆ ಬರ್ತಾ ಇತ್ತು ಅಂದರೆ, ಹೊರಗಡೆ ಆಗಲ್ಲ ಅಂದರೆ ಪರವಾಗಿಲ್ಲ, ಮನೆ ಒಳಗೇನೆ ಕಿಟಕಿ ತೆಗೆದ್ಬಿಟ್ಟು ಆಕಾಶ ಕಾಣಿಸೋ ಹಾಗೆ ಕೂತ್ಕೊಳ್ಳಿ. ಒಂದು ಲೋಟದಲ್ಲಿ ನೀರಿಟ್ಕೊಂಡು ಒಂದು ದೀಪನ ಹಚ್ಚಿ, ಯಾವುದೇ ದೀಪ ಆದರೂ ಪರವಾಗಿಲ್ಲ, ಮನೆಯಲ್ಲಿ ಯೂಸ್ ಮಾಡ್ತಾ ಇರೋದಂತಾದರೂ ಪರವಾಗಿಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ನಿಮ್ಮ ಮುಂದೆ ಇಟ್ಕೊಳ್ಳಿ. ಇದು ಯಾಕೆ ಅಂದರೆ ಗುರು ಪೌರ್ಣಮಿ, ಹಾಗಾಗಿ ಈ ಹಣತೆ ಬೇಕೇ ಬೇಕು. ಒಂದು ಗ್ಲಾಸ್ ನೀರು ಪಕ್ಕದಲ್ಲಿ ಈ ಹಣತೆನ ಹಚ್ಚಿ ಇಟ್ಕೊಳ್ಳಿ. ಈಗ ಕುತ್ಕೊಂಡು ಒಂದು ಪೇಪರ್ ತಗೊಳ್ಳಿ, ಆ ಪೇಪರಲ್ಲಿ 21 ಗ್ರ್ಯಾಟಿಟ್ಯೂಡ್ಸ್, ಈ 21 ಗ್ರ್ಯಾಟಿಟ್ಯೂಡ್ಸ್ ಯಾವ್ಯಾವ್ದ್ರ ಬಗ್ಗೆ ನಿಮ್ಮ ಲೈಫಲ್ಲಿರುವ ಎಲ್ಲದನ್ನು ಬರೀರಿ ಅಂತ ನಾನು ಎವ್ರಿ ಟೈಮ್ ಹೇಳ್ತಿದ್ದೆ ಅಲ್ವಾ. ಆದರೆ ಈ ಸಲ 21 ನಿಮ್ಮ ಲೈಫಲ್ಲಿ ಯಾವ 21 ವಿಷಯಗಳಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ, ನೀವು ಕಲ್ತ್ಕೊಂಡಿದ್ದಕ್ಕೆ. ಅಂದರೆ ಯಾರಿಂದ ಅದನ್ನು ಕಲ್ತ್ಕೊಂಡ್ರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಯಾಕೆಂದರೆ ಆ ವಿಷಯದಲ್ಲಿ ಅವರು ನಿಮಗೆ ಗುರುವಾಗಿರೋದ್ರಿಂದ ಅವ್ರಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಸೊ ಗುರು ಪೌರ್ಣಮಿಗೆ ನಾವು ಮಾಡ್ತಿರೋ ಆಚರಣೆ ಇದು. 21 ಗ್ರ್ಯಾಟಿಟ್ಯೂಡ್ಸ್. ಯಾರ್ಯಾರ ಹತ್ರ ನೀವೇನೇನು ಕಲ್ತಿದ್ದೀರಾ,
ಮೊದಲು ನಿಮ್ಮ ಲೈಫಲ್ಲಿ ಇರುವಂಥ ಗುರುಗಳಿಗೆ ಹೇಳಿಬಿಡಿ. ತಂದೆ ತಾಯಿ ಮತ್ತು ನಿಮ್ಮ ಲೈಫಲ್ಲಿ ಟೀಚರ್ಸ್. ಆ ಟೀಚರ್ಸ್ ಅನ್ನೋದು ಯಾವುದೇ ರಂಗದಲ್ಲಾದರೂ ಇರಬಹುದು. ನಿಮ್ಮ ಶಿಕ್ಷಣದಲ್ಲಿ, ಎಜುಕೇಷನ್ನಲ್ಲೇ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಅಥವಾ ಸಂಗೀತ, ಈ ರೀತಿ ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಇರಬಹುದು. ನಿಮ್ಮ ಗುರುಗಳಿಗೆ ಮೊದಲು ಥ್ಯಾಂಕ್ಸನ್ನು ಹೇಳ್ಕೊಳ್ಳಿ, ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ. ಅದಾದಮೇಲೆ ಬೇರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಸುತ್ತಮುತ್ತಲೇ ಇರುವಂಥ ಎಲ್ಲರೂ ಯಾರ್ಯಾರ ಹತ್ರ ಏನೇನು ಕಲ್ತ್ಕೊಂಡಿದ್ದೀರಾ ಅದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. 21 ನೆನ್ಪಿಟ್ಕೊಳ್ಳಿ. ಈಗ 21 ಗ್ರ್ಯಾಟಿಟ್ಯೂಡ್ಸ್ ಬರ್ದಾಯ್ತಲ್ಲ, ಈಗ ಆ ಪೇಪರ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಪೇಪರ್ನ ತಗೊಳ್ಳಿ. ಆ ಪೇಪರಲ್ಲಿ ಈಗ ನಿಮಗೆ ಏನು ಬೇಕು ನಿಮ್ಮ ಲೈಫಲ್ಲಿ, ಮೊದಲು ಆರೋಗ್ಯದ ವಿಷಯ ತಗೊಳ್ಳಿ. ಆರೋಗ್ಯದ ವಿಷಯದಲ್ಲಿ ನಿಮಗೆ ಏನೇನು ಬೇಕು ಅಂದರೆ, ನೀವೇನಾದರೂ ವೆಯ್ಟ್ ಕಡಿಮೆ ಮಾಡ್ಕೋಬೇಕಾ ಅಥವಾ ಜಾಸ್ತಿ ಮಾಡ್ಕೋಬೇಕಾ, ಅಥವಾ ನಿಮಗೇನಾದರೂ ನೋವುಗಳಿದೆಯಾ ಅದು ಹೋಗಬೇಕಾ, ಅಥವಾ ನಿಮ್ಗೇನಾದರೂ ತುಂಬ ವರ್ಷಗಳಿಂದಾನೇ ಯಾವುದಾದ್ರೂ ಒಂದು ನೋವು ಅಥವಾ ಕೆರೆತ ಈ ಥರದ್ದು ಏನೋ ಒಂದು ಕಾಡ್ತಾ ಇದೆಯಾ ಅದು, ಅಥವಾ ನಿಮ್ಮ ಫಿಸಿಕಲ್ ಅಪಿಯರೆನ್ಸಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆಯಾ ಅದು, ಅಥವಾ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಕೂಡ ಈ ಹೆಲ್ತ್ ಪ್ರಾಬ್ಲಮ್ ಕೆಳಗೆ ಬರುತ್ತೆ ಅದು. ಈ ರೀತಿ ನಿಮ್ಮ ಹೆಲ್ತಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನು ನೆನೆಸ್ಕೊಳ್ಳಿ. ಒಂದು ಸಲ ನೆನೆಸ್ಕೊಂಡು ನೀವೀಗ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಮಾಡಿಕೊಂಡು ನಿಮಗಿರುವಂಥ ಈ ಹೆಲ್ತ್ ಪ್ರಾಬ್ಲಮ್ ಆಲ್ರೆಡಿ ಸರಿ ಹೋಗ್ಬಿಟ್ಟಿದೆ, ಯೂನಿವರ್ಸ್ ನಿಮ್ಮನ್ನು ಸರಿ ಮಾಡಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ಸಲ. ಆಗ ಅದನ್ನು ನಿಮ್ಮ ಆಪ್ತರಿಗೆ ಹೇಳಬೇಕು. ನಿಮಗೆ ಇಷ್ಟು ವರ್ಷದಿಂದ ಯಾವುದೋ ಒಂದು ನೋವಿನಿಂದ ಕಾಡ್ತಾ ಇದ್ರಿ, ಅಥವಾ ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕು, ಅಥವಾ ವೆಯ್ಟ್ ಗೇನ್ ಮಾಡ್ಕೋಬೇಕು, ನಿಮ್ಗದು ಆಗ್ತಾನೆ ಇರಲಿಲ್ಲ. ಈಗ ನೀವು ಯೂನಿವರ್ಸ್ಗೆ ಹೇಳಿದ್ದೀರಾ, ಯೂನಿವರ್ಸ್ ಅದು ಆಗೋ ಹಾಗೆ ಮಾಡಿಬಿಟ್ಟಿದೆ. ಈಗ ಆ ಖುಷಿನ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್, ನಿಮ್ಮ ತಂದೆ ತಾಯಿಗೋ ಫ್ರೆಂಡ್ಸ್ಗೋ ಯಾರಿಗಾದ್ರೂ ಹೇಗೆ ಹೇಳ್ತೀರಾ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನು ಬರಿಬೇಕಲ್ಲಿ. ಅಂದರೆ ನನ್ನ ಉದ್ದೇಶ ಏನಂದರೆ, ಆಲ್ರೆಡಿ ಅಚೀವ್ ಆಗಿರೋ ಥರ ನಮಗೆ ಏನು ಬೇಕು ಹೆಲ್ತ್ ವಿಷಯದಲ್ಲಿ ಅದು ಆಲ್ರೆಡಿ ಅಚೀವ್ ಆಗಿರೋ ಥರ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೊಳ್ಳಿ. ಅಲ್ಲಿ ಯಾವುದೇ ಒಂದು ನೆಗೆಟಿವ್ ವರ್ಡ್ ಇರೋದು ಬೇಡ. ಈಗ ಹೆಲ್ತ್ ವಿಷಯದಲ್ಲಿ ಬರೆದ್ರಲ್ವಾ, ನೆಕ್ಸ್ಟು ರಿಲೇಷನ್ಶಿಪ್ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ರಿಲೇಷನ್ಶಿಪ್ಸ್ ಇದೆಯೋ ಅದರಲ್ಲಿ ಯಾವ ರಿಲೇಷನ್ಶಿಪ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ, ತಂದೆ ಜೊತೆ ಪ್ರಾಬ್ಲಮ್ ಇದೆಯಾ, ತಾಯಿ ಜೊತೆ ಪ್ರಾಬ್ಲಮ್ ಇದೆಯಾ, ಗಂಡನ ಜೊತೆ ಪ್ರಾಬ್ಲಮ್ ಇದೆಯಾ, ಹೆಂಡತಿ ಜೊತೆ ಪ್ರಾಬ್ಲಮ್ ಇದೆಯಾ, ಲವರ್ ಜೊತೆ ಪ್ರಾಬ್ಲಮ್ ಇದೆಯಾ, ಮಕ್ಕಳ ಜೊತೆ ಪ್ರಾಬ್ಲಮ್ ಇದೆಯಾ, ಫ್ರೆಂಡ್ಸ್ ಜೊತೆ ಪ್ರಾಬ್ಲಮ್ ಇದೆಯಾ, ಸಂಬಂಧಿಕರ ಜೊತೆ ಪ್ರಾಬ್ಲಮ್ ಇದೆಯಾ, ಈ ರೀತಿ ಈ ಎಲ್ಲ ಸಂಬಂಧಗಳನ್ನು ನೆನೆಸ್ಕೊಳ್ಳಿ. ಇದರಲ್ಲಿ ಯಾವ ಒಂದು ಸಂಬಂಧದಲ್ಲಿ ನಿಮಗೆ ತೊಂದರೆ ಇದೆಯೋ ಅದನ್ನು ಬರ್ಕೊಳ್ಳಿ. ಅಂದರೆ ಆಲ್ರೆಡಿ ನಿಮಗೆ ಅವ್ರಿಗೆ ಮತ್ತು ನಿಮ್ಮ ಮಧ್ಯೆ ಇರುವಂಥ ಈ ಡಿಸ್ಟರ್ಬೆನ್ಸ್ ಏನಿದೆ ಎಲ್ಲ ಹೋಗಿ ನೀವಿಬ್ಬರು ಚೆನ್ನಾಗಿದ್ದೀರಾ ಅನ್ನೋದನ್ನು, ಎಂಡ್ ರಿಸಲ್ಟನ್ನು ಬರಿಬೇಕು. ಅಂದರೆ ಆಲ್ರೆಡಿ ನಮಗೆ ಅಚೀವ್ ಆಗಿರೋ ಥರ ಬರ್ಕೋಬೇಕು. ಈಗ ಹೆಲ್ತ್ ವಿಷಯ ಆಯಿತು, ರಿಲೇಷನ್ಶಿಪ್ ವಿಷಯ ಆಯಿತು. ಮೂರನೇದು ಕೆಲಸದ ವಿಷಯ. ಕೆಲಸ ಅಂತ ಬಂದಾಗ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರೋ ಅವರು ಆಲ್ರೆಡಿ ಜಾಬ್ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಯಾರ್ಯಾರು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀರೋ ಅವರು ನಿಮ್ಮ ಜಾಬ್ನಲ್ಲೇ ನೀವು ಇನ್ನಷ್ಟು ಉನ್ನತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಬರ್ಕೋಬಹುದು. ಅಥವಾ ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದೀರೋ ನಿಮ್ಮ ಬಿಸ್ನೆಸ್ಸು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು, ಇನ್ನಷ್ಟು ಗ್ರೋ ಆಗಬೇಕು ಅಂತ ಬರ್ಕೊಳ್ಳಿ. ಅಥವಾ ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ಅದರಲ್ಲಿ ನಿಮಗೇನು ನೆಕ್ಸ್ಟು ಬೆಟರ್ಮೆಂಟ್ ಆಗಿ ಬೇಕು ಅಂತ ಯೋಚನೆ ಮಾಡಿಕೊಂಡು ಬರ್ಕೊಳ್ಳಿ. ಈಗ ಹೋಮ್ ಮೇಕರ್ಸ್, ಹೌಸ್ ವೈಫ್ಸ್ ಇರ್ತಾರೆ. ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ಕೆಲಸ ಕೂಡ ಅದು ನಿಮ್ಮ ಕೆಲಸ. ಹೊರಗಡೆ ಹೋಗಿ ದುಡಿದ್ರೆ ಮಾತ್ರ ಅದು ಕೆಲಸ ಅಲ್ಲ, ಮನೆಯಲ್ಲಿ ಮಾಡೋದು ಕೂಡ ಕೆಲಸ. ಸೊ ಆ ಕೆಲಸದ ಬಗ್ಗೆ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದು ಆಲ್ರೆಡಿ ಸರಿ ಹೋಗಿದೆ ಅಂತ ಬರ್ಕೊಳ್ಳಿ. ಕೆಲಸದ ವಿಷಯದಲ್ಲಿ ಇದಾಯಿತು. ನಿಮ್ಗೆ ಏನೇ ಇರಲಿ, ಇವಾಗ ಹೊಸದಾಗೇನೋ ಒಂದು ಆನ್ಲೈನ್ ಬಿಸ್ನೆಸ್ ಶುರು ಮಾಡಿದ್ದೀರಾ, ನಿಮಗೆ ಟೀಮ್ ಜಾಸ್ತಿ ಬಿಲ್ಡ್ ಆಗಬೇಕು ಅಥವಾ ಕ್ಲೈಂಟ್ಸ್ ಜಾಸ್ತಿ ಬರಬೇಕು, ಈ ರೀತಿ ಏನೇ ಇದ್ರೂ ಅದನ್ನು ಬರ್ಕೊಳ್ಳಿ. ಆಯಿತಾ? ಈಗ ಹೆಲ್ತ್ ಆಯಿತು, ರಿಲೇಷನ್ಶಿಪ್ ಆಯಿತು, ಕರಿಯರ್ ಆಯಿತು. ನೆಕ್ಸ್ಟು ಮೈನ್ ಇಂಪಾರ್ಟೆಂಟ್ ಥಿಂಗ್ ಮನಿ, ಹಣ. ನಿಮ್ಮ ಜೀವನದಲ್ಲಿ ಹಣದ ವಿಷಯದಲ್ಲಿ ಏನೆಲ್ಲ ತೊಂದರೆಗಳಿದೆಯೋ ಅದೆಲ್ಲ ಆಲ್ರೆಡಿ ಸಾಲ್ವ್ ಆಗಿದೆ. ಆಲ್ರೆಡಿ ನಿಮಗೆ ಸಾಲಗಳು ತೀರಿದೆ.
ಈ ರೀತಿ ಬರ್ಕೊಳ್ಳಿ. ಸಾಲ ಅಂತ ಬರಿಬೇಡಿ, ಅದು ನೆಗೆಟಿವ್ ವರ್ಡ್. ನೀವು ಯಾರಿಗೆಲ್ಲ ಹಣ ಕೊಡಬೇಕೋ ಅವರಿಗೆಲ್ಲ ಹಣ ಕೊಟ್ಟಿದ್ದೀರಾ, ಅವರಿಗೆ ಹಣ ಕೊಡುವಷ್ಟು ಹಣ ಯೂನಿವರ್ಸ್ ಒದಗಿಸಿ ಕೊಟ್ಟಿದೆ ನಿಮಗೆ. ಈ ರೀತಿ ಬರ್ಕೊಳ್ಳಿ. 4 ನಿಮ್ಮ ಲೈಫಲ್ಲಿರುವಂಥ ಈ 4 ಪ್ರಾಬ್ಲಮ್ಸನ್ನು ಬರ್ಕೊಂಡು ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಬರ್ಕೊಳ್ಳಿ. ಸೊ ಫಸ್ಟ್ ಪೇಪರಲ್ಲಿ 21 ಗ್ರ್ಯಾಟಿಟ್ಯೂಡ್ಸ್ ಆಯಿತು. 2ನೇ ಪೇಪರಲ್ಲಿ 4 ನಿಮ್ಮ ಗೋಲ್ಸ್ ಬರ್ಕೊಂಡ್ರಿ ಅಲ್ವಾ. ಈಗ ಈ 2 ಪೇಪರನ್ನು ಫೋಲ್ಡ್ ಮಾಡಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಥವಾ ಆ ನೀರಿನ ಕೆಳಗೆ ಇಡಿ, ಎಲ್ಲಾದರೂ ನಿಮ್ಮ ಅನುಕೂಲ ಅದು ಇಟ್ಬಿಟ್ಟು ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಏನು 4 ಇಂಟೆನ್ಷನ್ಸ್ ಬರೆದಿದ್ದೀರೋ ಅದು ಆಲ್ರೆಡಿ ಸಾಲ್ವ್ ಆಗಿದೆ ಅಲ್ವಾ ಅಂತ ಬರೆದಿದ್ದೀರಾ. ಆ ಸಾಲ್ವ್ ಆಗಿರೋದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಆ ವಿಜುವಲೈಸೇಷನಲ್ಲಿ ಡೀಪಾಗಿ ಇಮೋಷನ್ಸ್ ಇರಬೇಕು, ಫೀಲಿಂಗ್ಸ್ ಇರಬೇಕು. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಲ್ಲ. ವಿಜುವಲೈಸೇಷನ್ ಅಂದ್ರೇ ಡೀಪ್ ಇಮೋಷನ್ಸ್, ಅಂದರೆ ನಾವು ನಮ್ಮ ಮೈಂಡನ್ನು ತೀಟಾ ಸ್ಟೇಟಿಗೆ ಕರ್ಕೊಂಡು ಹೋಗೋದು. ತೀಟಾ ಸ್ಟೇಟಿಗೆ ಹೋದಾಗ ಅಲ್ಲಿ ನಾವು ನಮಗೇನು ಬೇಕೋ ನಮ್ಮ ಇಂಟೆನ್ಷನ್ಸ್ನ ಹಾಕಿದಾಗ ಖಂಡಿತ ಅದು ನಮಗೆ ಸಿಗುತ್ತೆ ಅನ್ನೋ ಉದ್ದೇಶ ವಿಜುವಲೈಸೇಷನ್ದು. ಸೊ ಆ 4 ವಿಷಯದಲ್ಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈ ವಿಜುವಲೈಸೇಷನ್ ಮಾಡ್ಕೊಳ್ಳುವಾಗ ಆ ಪೇಪರ್ ನಿಮ್ಮ ಕೈಯಲ್ಲಿದ್ರೂ ಪರವಾಗಿಲ್ಲ, ಅದರಲ್ಲಿರುವಂಥ ಅಕ್ಷರಗಳೆಲ್ಲ ಕೂಡ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ನೀರಿನ ಕೆಳಗೆ ಇದ್ದರೆ ಇನ್ನೂ ಒಳ್ಳೆಯದು. ಆ ಇಂಟೆನ್ಷನ್ಸ್ ಏನೇನಿದೆಯೋ ಎಲ್ಲ ನೀರಿಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ವಿಜುವಲೈಸೇಷನ್ ಆಯ್ತಲ್ವಾ. ನೆಕ್ಸ್ಟು ಈ ಪೇಪರ್ನ ತಗೊಂಡು ನಿಮ್ಮ ಮುಂದೆ ಇರುವಂಥ ಆ ಹಣತೆಯಲ್ಲಿ ಸುಟ್ಟುಬಿಟ್ಟು ಆ ಬೂದಿ ಏನಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಆ ಬೂದಿನ ತಗೊಂಡು ಆಕಾಶಕ್ಕೆ ತೋರಿಸ್ತಾ ಯೂನಿವರ್ಸ್ಗೆ ಶ್ರದ್ಧೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ಉಫ್ ಅಂತ ಊದ್ಬಿಡಿ. ಆಗ ಸಿಂಬಾಲಿಕ್ ಆಗಿ ನಾವು ನಮ್ಮ ಇಂಟೆನ್ಷನ್ಸ್ನ ಯೂನಿವರ್ಸ್ಗೆ ತಲುಪಿಸಿದ್ದೀವಿ. ಆಗ ಯೂನಿವರ್ಸ್ಗೂ ಗೊತ್ತಾಗುತ್ತೆ ನಮ್ಮ ಗುರು ಹಿರಿಯರಿಗೆ ನಮ್ಮ ಲೈಫಲ್ಲಿ ನಮಗೆ ಯಾರೆಲ್ಲ ಏನೆಲ್ಲ ಹೇಳ್ಕೊಟ್ರೋ ಅವರಿಗೆಲ್ಲ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಪ್ಲಸ್ ನಮಗೇನು ಬೇಕು ಅಂತ ಬರೆದಿರ್ತೀವಲ್ಲ ಅದು ಕೂಡ ಗೊತ್ತಾಗುತ್ತೆ. ಈಗ ಲಾಸ್ಟ್ ಸ್ಟೆಪ್ಪು ನೀರಿನ ಗ್ಲಾಸ್. ಇದೇನು ಮಾಡ್ತಾ ಇದೆ ಇಲ್ಲಿ ಅಂದರೆ 2 ಕೆಲಸ ಮಾಡ್ತಾ ಇದೆ. ಒಂದು, ಆ ಯೂನಿವರ್ಸ್ನ ಫುಲ್ ಮೂನಿಂದ ವೈಬ್ರೇಷನ್ಸ್ನ ಹೀರ್ಕೊಳ್ತಾ ಇದೆ. ಇನ್ನೊಂದು ಕೆಲಸ ಏನು ಅಂದರೆ ನಮ್ಮ ಇಂಟೆನ್ಷನ್ಸ್ನ ನಾವು ಬರೆದಿರುವಂಥ ಆ ಒಂದು ಗ್ರ್ಯಾಟಿಟ್ಯೂಡ್ಸು, ನಮ್ಮ ಇಂಟೆನ್ಷನ್ಸ್ ಇದೆಲ್ಲವೂ ಕೂಡ ಹೀರ್ಕೊಳ್ತಾ ಇದೆ ನೀರು. ಈಗ ಡಬಲ್ ಎನರ್ಜಿ ಬಂತಲ್ಲ ನೀರಿಗೆ. ಸೊ ಇದು ಲಾಸ್ಟ್ ಸ್ಟೆಪ್ ಆಗಿರೋದ್ರಿಂದ ನೀರನ್ನು ತಗೊಂಡು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಪೂರ್ತಿಯಾಗಿ ಕುಡಿದು ಬಿಡಿ. ಇಷ್ಟೇ ನಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಈ ಮ್ಯಾನಿಫೆಸ್ಟೇಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ. ಇಷ್ಟು ದಿನ ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಆಗಲಿಲ್ಲ ಕಮೆಂಟ್ಸಲ್ಲಿ, ಯಾಕೆಂದರೆ ನಾನು ಹೊರಗಡೆ ಇದ್ದೆ, ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್. ಅದು ಅಲ್ಲದೆ ನಾನು ಹೋಗಿರೋದು ದೇವಸ್ಥಾನಕ್ಕೆ. ಸೊ ಅಲ್ಲಿ ನನ್ನ ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ನಿಮ್ಮ ಜೊತೆ ಕನೆಕ್ಟೆಡ್ ಆಗೇ ಇರ್ತೀನಿ. ಸೊ ನೀವು ಕೇಳೋ ಡೌಟ್ಸ್ಗೆಲ್ಲ ನಾನು ಖಂಡಿತ ಉತ್ತರ ಕೊಡ್ತೀನಿ. ನೀವೇನೇ ಡೌಟ್ಸ್ ಇದ್ದರೂ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನೀವೆಲ್ಲರೂ ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.